ನಮ್ಮ ತಾಯಿಗೂ ಹೇಳ್ತಾ ಇದ್ದೀನಿ, ನಿಮ್ಗಳ ಮನೆಗೆ ನುಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮುಂದೆ ನೀವು ಮಾಡ್ತಾರೋ ಅನಾಚಾರ ಅಪಪ್ರಚಾರ ಅಯೋಗ್ಯ ಕೆಲಸಗಳನ್ನೆಲ್ಲ ಒಂದೊಂದೇ ಬಿಚ್ಚಿಟ್ಬಿಟ್ಟು ಗುಡ್ಸ್ಕೊಂಡು ನಂತರ ಮಾಡ್ಬಿಟ್ಟು ಬೀದಿಗೆ ತಂದ್ಬಿಡ್ತೀನಿ. ಫಿಕ್ಸು. ಇದು ನಾವು ವಾರ್ನಿಂಗ್ ಕೊಡ್ತಾನೆ ಅಂತನಾದ್ರೂ ಅಂದ್ಕೊಳ್ಳಿ, ಸಜೆಷನ್ ಕೊಡ್ತಾ ಇದ್ದೀನಿ ಅಂತನಾದ್ರೂ ಅಂದ್ಕೊಳ್ಳಿ, ಅಥವಾ ಇನ್ಫಾರ್ಮೇಷನ್ ನೀಡ್ತಾನೆ ಅಂತನಾದ್ರೂ ಅಂದ್ಕೊಳ್ಳಿ. ನಿಮಗೆ ಕಾದಿದೆ ವಕ್ರ. ಏಯ್, ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಯಾರು? ನಮ್ಮ ಕಷ್ಟ ಕೇಳೋರು, ನಮ್ಮ ಕಷ್ಟಕ್ಕೆ ಸ್ಪಂದಿಸೋರು, ನಮ್ಮ ಖುಷಿ ಬಯಸೋರಲ್ವಾ? ಇದು ಯಾವ್ದಾರ ಇನ್ಸ್ಟಾಗ್ರಾಮಲ್ಲಿ ಹಸ್ರು ಕಲ್ಲ ಸ್ಟೋರಿ ಬರೋ ಅಂತ ಕ್ಲೋಸ್ ಫ್ರೆಂಡ್ಸು? ನೀವು ಪ್ರಪೋಸ್ ಮಾಡಿದ್ದು, ರೋಸ್ ಕೊಟ್ಟಿದ್ದು, ಟೆಡ್ಡಿ ಕೊಟ್ಟಿದ್ದು, ಅಗ್ಡೆ ಹೆಸರಲ್ಲಿ ಚಡ್ಡಿ ಬಿಚ್ಚಿದ್ದು, ಈ ಕರ್ಮಕಾಂಡಗಳನ್ನೆಲ್ಲ ತೋರ್ಸಕ್ಕೆ ನಮ್ಮನ್ನ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಆಡ್ ಮಾಡ್ಕೊಂಡಿದ್ದೀರಾ ನೀವುಗಳು? ಅಪ್ಪ ಪವನ, ಒಂದು ತಿಂಗಳು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಬರೋಣ ಬಾರೋ ಅಂತ ಕರೆದಾಗ ಏನಂತ ಅಂದೆ? ಇಲ್ಲ ಮಗ ಆಗಲ್ಲ, ಮಂಡಿ ಚಿಪ್ ಆಪರೇಷನ್ ಆಗೈತೆ, ಡಾಕ್ಟರ್ 6 ತಿಂಗಳು ರೆಸ್ಟ್ ಮಾಡಕ್ಕೆ ಹೇಳೋರು, ಎಲ್ಲೂ ಬರೋಕ್ಕಾಗಲ್ಲ, ಮಂಡಿ ನೋವುತ್ತೆ ಅಂತ ಅಂದೆ ಅಲ್ವಾ? ಅದೇ ಮಂಡಿ ಹೊರ್ಬಿಟ್ಟು ಅವಳು ಯಾರಿಗೂ ಪ್ರಪೋಸ್ ಮಾಡ್ತಾ ಇದ್ದಲ್ಲ, ಪ್ರಪೋಸ್ ದಿವಸ ಅದನ್ನ ತೆಗೆದ್ಬಿಟ್ಟು ಹಸ್ರು ಕಲ್ಲ ಸ್ಟೋರಿಗೆ ಹಾಕಿದೆ. ಅನುಜ, ನೀನು ನಿಮ್ಮಮ್ಮ ಸೋಮವಾರ ವಾರ ಮಾಡ್ಬೇಕು, ಒಂದ್ ಮಳೆ ಸಾವಂತಿಗೆ ಹೂವ ತಗೊಬಂದು ಕೊಡು ಅಂತ ಅಂದಾಗ ಒಂದ್ ದಿವಸ ತಂದು ಕೊಟ್ಟಿದ್ದು ನೋಡ್ಲಿಲ್ವಲ್ಲೋ? ಅವಳು ಯಾರಿಗೋ ಬೊಕ್ಕೆ ರೋಸ್ ಹೂವ ತಗೊಂಡೋಗಿ ಕೊಡ್ತಾ ಇದೆಯಲ್ಲೋ? ನಿತಿನ, ಏರೋಹಳ್ಳಿಲಿರೋ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಆಡ್ಕೊಬರೋಣ ಬಾರೋ ಅಂತ ಕರೆದಾಗ ಏನಂತ ಅಂದೆ? ಇಲ್ಲ ಮಗ, ಒಳಗಡೆ ಚಡ್ಡಿ ಹಾಕಿಲ್ಲ ಅಂತ ಅಂದೆ. ಚಡ್ಡಿ ಹಾಕ್ದಾರೋ ನೀನು, ಅವಳು ಯಾರೋ ಮಿಟ್ಕ್ಲಾರಿಗೆ ಟೆಡ್ಡಿ ಕೊಡ್ತಾ ಇದೆಯಲ್ಲೋ, ಅದನ್ನ ತೆಗೆದ್ಬಿಟ್ಟು ಸ್ಟೋರಿಗೆ ಬೇರೆ ಹಾಕಿದ್ಯಾ, ಕ್ಲೋಸ್ ಫ್ರೆಂಡ್ ಸ್ಟೋರಿಗೆ. ಇನ್ನು ಸುಸ್ಮಿತಾ, ನೀನು ಲೇ, ನಿಮ್ಮ ಅಕ್ಕನ ಮದುವೆ ರಿಸೆಪ್ಷನ್ ದಿವಸ ನನ್ನ ಪಕ್ಕದಲ್ಲೇ ಕುತ್ಕೊಂಡು ಉಣ್ತಾ ಇದ್ದಲ್ಲ ನೀನು. ಭಟ್ರು ಬಂದ್ಬಿಟ್ಟು ಪಾಯಸ ಹಾಕಿದ್ದಕ್ಕೆ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟೆ. ನಾನು ಹೇಳುದ ನಿಮಗೆ ಪಾಯಸ ಹಾಕಿ ಅಂತ? ನಾನು ಡಯಟಲ್ಲಿ ಇದ್ದೀನಿ, ಶುಗರ್ ಕಟ್ ಮಾಡಿದ್ದೀನಿ, ಯಾಕೆ ಹಾಕಿದ್ರಿ ಪಾಯಸ ಅಂತ? ಅವ್ನು ಯಾರೋ ಕೊಡ್ಸಿರೋ 300 ರೂಪಾಯಿ ಡೈರಿ ಮಿಲ್ಕ್ ಸಿಲ್ಕ್ನ ಸ್ನ್ಯಾಪ್ ಹಾಕಿದ್ಯಲ್ಲೇ ಸ್ಟೋರಿಗೆ. ಅಯ್ಯೋ, ಈ ತರ ಹಿಂಸೆ ಕೊಡೋ ಬದಲು ಒಂದು 10 ದಿವಸ ಬ್ಲಾಕ್ ಮಾಡ್ಕೊಂಡ್ಬಿಡ್ರಿ ಅಮ್ಮ, ನಮ್ಮನ್ನ ಸತ್ತೋಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿರ್ತೀವಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಹೇಳ್ತಾ ಇದ್ದೀನಿ. ಸರಿ, ನೀವು ಆಡೋ ಚೆಂಗ್ಲಾಟಗಳದ್ದು ಏನಾದ್ರು ವಿಡಿಯೋ ಫೋಟೋಗಳನ್ನ ಏನಾದ್ರು ಹಸಿರು ಕಲರ್ ಸ್ಟೋರಿ ಹಾಕ್ಬಿಟ್ಟು ನನ್ನ ಫೀಡೋದು ಏನಾದ್ರು ಬಂದರೆ ಆ ಸ್ಕ್ರೀನ್ ಶಾಟು ಸ್ಕ್ರೀನ್ ರೆಕಾರ್ಡು ನಿಮ್ಮ ಮನೆಗೆ ನುಗ್ಗೋದು ಫಿಕ್ಸು. ಒಂದಂತೂ ಫಿಕ್ಸು, ವ್ಯಾಲೆಂಟೈನ್ಸ್ ಡೇ ಮುಗಿಯೋ ಅಷ್ಟರಲ್ಲಿ ನೀವಿರಬೇಕು, ಇಲ್ಲ ನಾನಿರಬೇಕು. ಬರ್ದಿಟ್ಕೊಬಿಡಿ. ಎಷ್ಟು ಅಂತ ಹೊಟ್ಟೆ ಉರಿಸ್ತೀರಾ ನಿಮ್ಮ ಎದೆ ಮೇಲೆ ಮಣ್ಣೆಳಿಯ. ಪವನ್, ಓ, ಇವಳು ಯಾರೋ ಬಂದ್ಲು? ಹಾ ಹೇಳಿ. ಇಲ್ಲೊಬ್ಬ ಯಾರೋ ಆಲ್ರೆಡಿ ಅವನೇ ಹೊಸ ಎಂಟ್ರಿ ಬೇರೆ ಆಯ್ತು. ಇನ್ನೇನ್ ಮತ್ತೆ ಅಪೂರ್ವ ಸಂಗಮ ಆಯ್ತಲ್ಲ, ಶುರು ಹಚ್ಕೊಳ್ಳಿ, ಹೇಳ್ತೀನಿ. ಅವನು ನಮ್ಮನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೆ. ಬರ್ಲಿ ಇವತ್ತು ಗ್ರೌಂಡ್ ಗೆ. ನಿನ್ ನಮ್ಮನ್ ಗ್ರೌಂಡ್ ಗೆ ಹೊಡಿಕ ಬಂದ್ಬಿಟ್ಟಿದ್ಯಾ? ನಮ್ಮನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತಿ. ಈ ತರ ಕಾಂಟ್ರಾಕ್ಟ್ ಹಾಕಿ ಬೇಕಾ ನಿಂಗೆ? ನನ್ ಫೋನು ನನ್ನ ಇಷ್ಟ, ನಾನ್ ಸ್ವಿಚ್ ಆಫ್ ಆದ್ರೂ ಮಾಡ್ತೀನಿ, ಆನ್ ಆದ್ರೂ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನೀನ್ ಅವಳೆ ಕೇಳಕ್ಕೆ. ನಿನ್ ನಮ್ಮನ್ ತಿಕ್ಕಾಗ ಅನ್ಸಲಿ. ನಾ ಇಷ್ಟ ಇದ್ರೆ ಇರೋ, ಇಲ್ಲ ಒಂದ್ ಬ್ರೇಕಪ್ ಅಷ್ಟೇ. ತಡ್ರಿ ತಲೆ ದಿಮ್ಮಂದೈತೆ, 1 ನಿಮಿಷ ತಡ್ರಿ. ಅಲ್ಲ, ಈ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿ ಮನಸೆ ಓ ಮನಸೆ ಎಂತ ಮನಸೆ ಏನೋ ಬರೋ ಸಾಂಗಲ್ಲಿ ಎಷ್ಟು ಸರಿ ಮನಸೆ ಬಂದೋಗುತ್ತೆ ಅಂತ ಲೆಕ್ಕ ಕೇಳ್ಬಿಡ್ಬೋದು. ಆದ್ರೆ ಈ ವಿಡಿಯೋದಲ್ಲಿ ಆ ಹುಡುಗಿ ಇವ್ನಿಗೆ ಎಷ್ಟು ಸರಿ ನೀನ್ ನಮ್ಮನ್ನ ಅಂತ ಇವ್ರ ಅಮ್ಮನ್ ಕರ್ಲು ಅಂತ ಲೆಕ್ಕ ಕಾಕಾಯ್ತಲ್ಲ ಗುರು. ಅಲ್ಲ, ಇವಳು ಅಮ್ಮನನ್ನ ಸ್ಟಾರ್ಟ್ ಮಾಡಿದಾಗ ಮಧ್ಯಾಹ್ನ ಆಗಿತ್ತು, ರಾತ್ರಿ ಆದ್ರೂ ಇನ್ನು ನಿನ್ನ ಅಮ್ಮನ ನಿಲ್ಸಿಲ್ವಲ್ಲ ಗುರು. ಮ್ಯಾಟ್ರ್ ಇಷ್ಟೇ ಸಿಂಪಲ್. ಇವಳು ಫೋನ್ ಮಾಡೋಳು, ಅವ್ನು ಫೋನ್ ಎತ್ತಿಲ್ಲ. ಅದನ್ನ ಕೂತ್ಕೊಂಡು ಮಾತಾಡ್ಕೊಂಡು ಹೇಗೆ ಬಗೆಹರಿಸ್ಕೋಬೇಕು. ಯಾಕೋ ಫೋನ್ ಮಾಡಿದೆ ಫೋನ್ ಎತ್ತಿಲ್ಲ ಅಂತ ಅನ್ಬೇಕು. ನಾನು ಸ್ವಲ್ಪ ಬಿಸಿ ಇದೆ ಕಣ, ಅದಕ್ಕೆ ಫೋನ್ ಎತ್ತಿಲ್ಲ ಅಂತ ಅನ್ಬೇಕು. ಏನೇ ನಿನ್ ನಮ್ಮನ್ ಫೋನ್ ಮಾಡಿದ್ರೆ ನಿನ್ ನಮ್ಮನ್ ತಿಕ್ಕಾಗ ಅನ್ಸಲಿ. ಏನೋ ಇವಳು ಬಂದ್ಬಿಟ್ಟು ಇವ್ನಿಗೆ ಬೈದೇನ್ ಕೇಳ್ತೀರಾ, ಇವನು ಹೋಗ್ಬಿಟ್ಟು ಅವಳಿಗೆ ಬೈದೇನ್ ಕೇಳ್ತೀರಾ. ಕೆಟ್ಟ ಮಾತು ಎಲ್ಲರೂ ಮಾತಾಡ್ತಾರೆ. ಯಾರೇನ್ ಸಾಚ ಸತೀಶಣ್ಣ ಕಾಚ ಅಂತಲ್ಲ. ಯಾವಾಗ ಮಾತಾಡ್ತೀವಿ, ಎಲ್ಲಿ ಮಾತಾಡ್ತೀವಿ, ಯಾರ ಮುಂದೆ ಮಾತಾಡ್ತೀವಿ, ಯಾರು ನೋಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವು ಈ ತರ ಅಲ್ಕಲ್ಕಗಳು ಮಾತಾಡ್ಕೊಂಡ್ಬಿಟ್ಟು ಏನೋ ಕೀರ್ತಿ ಪದಕ್ಕೆ ಎತ್ತಿಡ್ತಾ ಇದೀವಿ ಅಂತ ಅನ್ಬಿಟ್ಟು ಊರುಗಳ ಹೆಸರು ಬೇರೆ ಬಯೋದಲ್ಲಿ ಹಾಕೊಂಡ್ಬಿಡ್ತೀರಾ. ಮೈಸೂರು ಅಂತ, ಮೈಸೂರನ್ನ ಹೊರಗಡೆಯಿಂದ ಬಂದು ಹಾಳು ಮಾಡ್ತಾರೋ ಅಲ್ಕ ನನ್ನ ಮಕ್ಕಳು ಸ್ವಲ್ಪ ಜನ. ಆದ್ರೆ ಇನ್ನು ಅಲ್ಲೇ ಹುಟ್ಟಿ ಬೆಳೆದಿ ಲೋಕಲೈಟ್ಗಳು ನಿಮ್ಮಂತ ಸ್ವಲ್ಪ ಜನ ಹಾಳು ಮಾಡ್ತಾ ಇದೀರಾ. ನನಗೆ ಈ ವಿಡಿಯೋ ನೋಡ್ಬಿಟ್ಟು ಬೇಜಾರಾಗ್ಲಿಲ್ಲ. ಈ ಕಕ್ಕಸ್ತರ ಇರೋ ಕಂಟೆಂಟ್ ಮಾಡಕ್ಕೆ ಫ್ಯೂಚರ್ ಅಲ್ಲಿ ಅಮ್ಮ ಆಗುವಂತ ಹುಡುಗಿ ಕೈಯಲ್ಲಿ ಅಮ್ಮನ ಅಂತ ಅನ್ಸ್ಬಿಟ್ರಲ್ಲ. ಯಾರ ಮಕ್ಕಳಪ್ಪ ನೀವೆಲ್ಲ? ಸರ್, ಇವ್ರ ಆರ್ಡರ್ ಗೊತ್ತೇನು ಏನು ಕೇಳು. ಹೇತು ಬಿಡತ್ಲ, ಹೇಳ್ತೀನಿ. ಹೇಳು, ಕೇಳ್ತೀನಿ. ನೀನ್ ಮ್ಯಾಗಿ ಆರ್ಡರ್ ಮಾಡಿದವನು, ನಾನು ಫ್ಲಿಪ್ಕಾರ್ಟ್ ಕೊರಿಯರ್ ಅವನು. ಮುಕ್ಕುಳಿ ಹಾಡೋದಕ್ಕೆ, ಮ್ಯಾಗಿ ಕೊಡೋದಕ್ಕೆ, ರೀಲ್ಸು ಮಾಡ್ಕೋ, ಡ್ಯಾನ್ಸು ಮಾಡ್ಕೋ, ನನ್ನಿಲ್ ಕರ್ಸಿದ್ದು ಯಾಕೆ ಈ ನುಲಿವಿನಲು
ಮ್ಯಾಗಿಲೆ ಕುಕ್ಬಿಡ್ತೀನಿ ನಿನಗೆ. ಈ ತರ ಏರ್ಲಾಂಡಿ ತರ ನೋಡ್ಕೊಂಡು ಚಂಗ್ಲಾಟ ಆಡೋದಕ್ಕೆ 20 ರೂಪಾಯಿ ಒಂದೇ ಒಂದು ಮ್ಯಾಗಿ ಪ್ಯಾಕೆಟ್ ನ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡ್ಬಿಟ್ಟು ಕೆಳಗಡೆ ಬಂದು ಫೋನ್ ಮಾಡಿದ್ರೆ ಇಲ್ಲ ಮೇಲ್ಗಡೆ ಬನ್ನಿ ಬಿಸಿ ಇದೀನಿ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಕಳ್ಸ್ಕೊತ್ಯಾ? ಅಲ್ಲ ಇಷ್ಟು ಉದ್ದ ಸಾಂಗಿಗೆ ರೀಲ್ಸ್ ಮಾಡಿದ್ಯಲ್ಲ ನೀನು, ಅದ್ರಲ್ಲಿ ಒಂದೇ ಒಂದ್ಸರಿ ಗಂಡ್ಸಾಡಿರೋ ಹಾಡಿಗೆ ಲಿಪ್ಸಿಂಗ್ ಮಾಡ್ಬೇಕು ಅಂತ ಅನ್ಸ್ತಿಲ್ವ ನಿನಗೆ? ಜೊತೆ ಜೊತೆಯಲ್ಲಿ ಹೇಯ್ ನಿಂಗೆ ಮ್ಯಾಗಿನೂ ಇಲ್ಲ, ನಾನು ಚಾವ್ಗೆ ಪ್ಯಾಕೆಟು ಇಲ್ಲ, ಮನೇಲಿ ರಾಗಿ ಹಸಿಟ್ಟು ಅಂಬ್ಲಿ ಮಾಡ್ಕೊಂಡು ಸರಿ ಏನಾದ್ರೂ ಆರ್ಡರ್ ಮಾಡ್ಬಿಟ್ಟು ಮೇಲ್ಗಡೆ ತಂದ್ಕೊಡಿ ನಾನು ಬಿಸಿ ಇದೀನಿ ಅಂತ ಏನಾದ್ರು ಅಂದ್ರೆ ಕೆಲಸ ಹೋದ್ರೆ ಪರವಾಗಿಲ್ಲ, ನೀನ್ ಎಡಗಡೆ ಎದೆ ಕಚ್ಬಿಡ್ತೀನಿ.